ಸ್ವಾಗತ. ಮಕ್ಕಳೇ, ಇವತ್ತಿನ ಅವಧಿಯಲ್ಲಿ ನಾವು 6ನೇ ತರಗತಿಯ ಕನ್ನಡದ ಗದ್ಯ ಪಾಠ 2 ಗಂಧರ್ವ ಸೇನ ಇದರ ಭಾಗ 2 ನೋಡೋಣ. ಪ್ರಾರಂಭದಲ್ಲಿ ಪಾಠವನ್ನ ಓದ್ತೇನೆ. ಸೇವಕಿ ಚುರುಕು ಬುದ್ಧಿಯವಳು. ಅವಳು ಆಲೋಚನೆ ಮಾಡಿದಳು, ಈ ನಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನರಿಗೂ ಏನ್ ಸಂಬಂಧ ಎಂದು. ಆತಂಕದಿಂದ ರಾಣಿಯ ಬಳಿ ಕೇಳಿದಳು. ರಾಣಿ ಅದು ತನಗೆ ಗೊತ್ತಿಲ್ಲವೆಂದು ನುಡಿದು ರಾಜನ ಬಳಿಗೆ ಓಡಿ ಹೋಗಿ ಗಂಧರ್ವ ಸೇನ ಯಾರು ಎಂದು ಕೇಳಿದಳು. ರಾಜನಿಗೂ ಗೊತ್ತಿಲ್ಲ. ಆತ ಕಣ್ ಬಿಟ್ಟು ತಾನೆಂತ ಮೂರ್ಖತನದ ಕೆಲಸ ಮಾಡಿದೆ ಅಂದುಕೊಂಡು ಕೂಡಲೇ ಆಸ್ಥಾನಕ್ಕೆ ತೆರಳಿದ. ಈಗಾಗಲೇ ವೈದ್ಯರ ಉಪಚಾರದಿಂದ ಸುಧಾರಿಸಿಕೊಳ್ಳುತ್ತಿದ್ದ ಮಂತ್ರಿಯನ್ನು ಕರೆಸಿಕೊಂಡು, ಮಂತ್ರಿಗಳೇ, ಯಾರು ಈ ಗಂಧರ್ವ ಸೇನ ಎಂದು ಪ್ರಶ್ನಿಸಿದ. ಮಹಾರಾಜರೇ, ದಯವಿಟ್ಟು ಕ್ಷಮಿಸಿ, ಗಂಧರ್ವ ಸೇನರು ಯಾರೆಂಬುದು ನನಗೂ ತಿಳಿದಿಲ್ಲ. ಆದರೆ ಪಡೆಯ ಮುಖ್ಯಸ್ಥರು ಗಂಧರ್ವ ಸೇನ ತೀರಿಕೊಂಡರೆಂದು ಗಟ್ಟಿಯಾಗಿ ಗಂಟಲು ಹರಿಯುವಂತೆ ಕೂಗುತ್ತಾ ಅಳುತ್ತಿರುವುದನ್ನು ಕಂಡು ನಾನು ಅತ್ತೆ ಎಂದು ಮಾರನುಡಿದ. ರಾಜನ ಕೋಪ ನೆತ್ತಿಗೇರಿತು. ನೀನೊಬ್ಬ ಮೂರ್ಖ, ಕೂಡಲೇ ಹೋಗಿ ಗಂಧರ್ವ ಸೇನ ಯಾರೆಂದು ಪತ್ತೆ ಮಾಡಿಕೊಂಡು ಬಾ ಎಂದ. ಮಂತ್ರಿ ರಾಜನಿಗೆ ವಂದಿಸಿ, ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು ಅಂದುಕೊಂಡು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದ. ಪಡೆಯ ಮುಖ್ಯಸ್ಥರನ್ನು ಕಂಡು ಗಂಧರ್ವ ಸೇನ ಯಾರು ಎಂದು ಪ್ರಶ್ನಿಸಿದ. ಸ್ವಾಮಿ, ಅವರು ಯಾರು, ಏನಾಗಿದ್ದರು ಎಂದು ನನಗೆ ತಿಳಿಯದು. ಆದರೆ ಅವರು ತೀರಿಕೊಂಡರೆಂದು ಸ್ವತಃ ನನ್ನ ಹೆಂಡತಿಯೇ ಹೇಳುತ್ತಿದ್ದಳು. ಈ ಸುದ್ದಿಯನ್ನು ನಿಮಗೆ ಹೇಳಬೇಕೆನಿಸಿತು, ಬಂದು ಹೇಳಿದೆ ಎಂದನು. ಮಂತ್ರಿ ತಲೆಯ ಮೇಲೆ ಕೈ ಹೊತ್ತು ಕುಳಿತ. ಇರಲಿ, ಇವನ ಹೆಂಡತಿಯನ್ನು ವಿಚಾರಿಸೋಣ ಎಂದು ಇಬ್ಬರು ಆತನ ಮನೆಗೆ ಹೋಗಿ, ಯಾರಮ್ಮ ಈ ಗಂಧರ್ವ ಸೇನಾ ಎಂದು ಕೇಳಿದರು. ಅವಳು, ಸ್ವಾಮಿ, ಗಂಧರ್ವ ಸೇನರ ಪರಿಚಯ ನನಗಿಲ್ಲ. ಈ ದಿವಸ ಬೆಳಿಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ. ಅಲ್ಲಿ ಮಡಿವಾಳತಿ ತನ್ನ ಗಂಧರ್ವ ಸೇನ ಸತ್ತಿದ್ದಾನೆಂದು ಬಾಯಿ ಬಡಿದುಕೊಂಡು ಒಂದೇ ಸಮನೆ ಅಳುತ್ತಿದ್ದಳು. ಅದನ್ನು ನೋಡಿ ನಾನು ಅತ್ತೆ ಗಂಡನ ಬಳಿ ಹೇಳಿದೆ ಎಂದಳು. ಮಂತ್ರಿಗೆ ತಲೆ ಸುತ್ತಿದಂತಾಯಿತು. ಈ ಗಂಧರ್ವ ಸೇನ ಯಾರು ಎಂದು ತಲೆ ಚಚ್ಚಿಕೊಂಡ. ಮಕ್ಕಳೇ, ಹಿಂದಿನ ಭಾಗದಲ್ಲಿ ನಾವು ಗಂಧರ್ವ ಸೇನನ ಪಾಠದ ಪ್ರಾರಂಭದಲ್ಲಿ ಮಂತ್ರಿ ಬಂದು ರಾಜನಿಗೆ ಗಂಧರ್ವ ಸೇನ ಸುತ್ತೋದ ಅಂತ ಹೇಳಿದ್ದು ಅಳ್ತಾವ. ಆಗ ರಾಜ ಆ ಸುದ್ದಿಯನ್ನ ಕೇಳಿ ಆಘಾತಗೊಂಡು ರಾಜನು ಅಳ್ಲಿಕ್ಕೆ ಪ್ರಾರಂಭ ಮಾಡಿದ್ದು. ರಾಜ ಅಳೋದನ್ನ ನೋಡಿ ರಾಜನ ಮಡದಿಯಾದಂತ ಮಹಾರಾಣಿ ಕೂಡ ಅಳೋದನ್ನ ನೋಡಿದ್ವಿ. ಆಗ ಮಂತ್ರಿ ಎಚ್ಚರ ತಪ್ಪಿ ಬಿದ್ದಿದ್ದು, ಮಂತ್ರಿಗೆ ಉಪಚರಿಸ್ಲಿಕ್ಕೆ ಹೇಳಿದ್ದನ್ನೆಲ್ಲ ನೋಡಿದ್ವಿ. ಈಗ ಆ ರಾಣಿ ಅಳೋದನ್ನ ನೋಡಿ ಅವಳ ಪಕ್ಕದಲ್ಲಿರುವಂತ ಸೇವಕಿ ನೋಡ್ತಾಳೆ. ರಾಣಿ ಅಳೋದನ್ನ ನೋಡಿ ಅವಳಿಗೆ ಬಹಳ ವಿಶೇಷ ಅನಿಸ್ತದೆ. ಬಹಳ ಚುರುಕು ಬುದ್ಧಿ ಅವಳೇನ್ ಮಾಡ್ತಾಳೆ, ಅವಳು ಅಳೋದಿಲ್ಲ. ಅವಳಿಗೆ ನೇರವಾಗಿ ಬಂದು ಮಹಾರಾಣಿ ಹತ್ರ ಕೇಳ್ತಾಳೆ. ಅವಳಿಗೊಂದು ಸಮಸ್ಯೆ ಬರ್ತದೆ, ರಾಜನಿಗೂ ಗಂಧರ್ವ ಸೇನನಿಗೂ ಏನು ಸಂಬಂಧ ಅಂತ ಬಂದು ರಾಣಿಯ ಬಳಿ ಇದನ್ನ ಕೇಳ್ತಾಳೆ. ರಾಣಿಗೂ ಆಶ್ಚರ್ಯ, ಅವಳಿಗೂ ಕೂಡ ಗೊತ್ತಿಲ್ಲ ಗಂಧರ್ವ ಸೇನನಿಗೂ ರಾಜನಿಗೂ ಏನ್ ಸಂಬಂಧ ಅಂತ. ರಾಣಿ ಬಂದು ರಾಜನ ಬಳಿ ಕೇಳ್ತಾಳೆ, ಯಾರು ಗಂಧರ್ವ ಸೇನರು ಅಂತ. ಈಗ ರಾಜನಿಗೆ ಜ್ಞಾನೋದಯ ಆಗ್ತದೆ. ಓ, ಗಂಧರ್ವ ಸೇನ ಯಾರು ಅಂತ ತನಗ್ ಗೊತ್ತಿಲ್ಲ. ಆತ ಕಣ್ ಬಿಟ್ಕೊಂಡು ತಾನೆಂತ ಮೂರ್ಖತನದ ಕೆಲಸ ಮಾಡಿದೆ. ಗಂಧರ್ವ ಸೇನ ಯಾರಂತ ತನಗೆ ಗೊತ್ತಿಲ್ಲ. ಹಾಗಾಗಿ ನೇರವಾಗಿ ಆಸ್ಥಾನಕ್ಕೆ ತೆರಳ್ತಾನೆ. ಅಲ್ಲಿ ಎಚ್ಚರ ತಪ್ಪಿ ಬಿದ್ದು ಚಿಕಿತ್ಸೆ ಪಡೆದುಕೊಳ್ತಾ ಇರುವಂತಹ ಮಂತ್ರಿಯ ಬಳಿ ಬಂದು, ಮಂತ್ರಿಗಳೇ,
ಯಾರು ಗಂಧರ್ವಸೇನ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಮಂತ್ರಿಗೆ ಮತ್ತೆ ಎಚ್ಚರ ಆಗ್ತದೆ. ಎಚ್ಚರ ಆಗಿ, ಮಹಾರಾಜರೇ, ದಯವಿಟ್ಟು ಕ್ಷಮಿಸಿ, ಗಂಧರ್ವಸೇನ ಯಾರು ಅಂತ ನನಗೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಮಂತ್ರಿ ಕೂಡ ಗಂಧರ್ವಸೇನ ಯಾರು ಅಂತ ಗೊತ್ತಿಲ್ಲ. ಸೇನಾಪಡೆಯ ಮುಖ್ಯಸ್ಥ ಗಂಧರ್ವಸೇನ ತೀರ್ಕೊಂಡ ಅಂತ ಹೇಳಿ ಗಟ್ಟಿಯಾಗಿ ಕೂಗ್ತಾ ಇರೋದನ್ನ ಕೇಳಿ ಮಂತ್ರಿ ಅಳುತ್ತಾ ಬರುತ್ತಿದ್ದಾನೆ. ಅಂದ್ರೆ ಸೇನಾಪಡೆಯ ಮುಖ್ಯಸ್ಥ ಅಳೋದನ್ನ ನೋಡಿ ಮಂತ್ರಿ ಅಳ್ತಾ ಇದ್ದಾನೆ ಅಷ್ಟೇ. ಇಲ್ಲಿ ಗಂಟಲು ಹರಿದುಕೊಂಡು ಕೂಗ್ತಾ ಇದ್ದಾನೆ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಗಂಟಲು ಹರಿದುಕೊಂಡು ಅಂದ್ರೆ ನಿಜವಾಗ್ಲೂ ಗಂಟನ್ನು ಹರ್ಕೊಂಡಲ್ಲ, ಅಷ್ಟು ಜೋರಾಗಿ ಅಳ್ತಾ ಇದ್ದಾನೆ ಅಂತ ಅಷ್ಟೇ. ಅದನ್ನ ಮಂತ್ರಿ ಮಾರು ನೋಡಿದ ಅಂದ್ರೆ ತಿರುಗಿ ರಾಜನಿಗೆ ಹೇಳ್ತಾನೆ ಅಂತ ಅರ್ಥ. ಈಗ ರಾಜನಿಗೆ ಸಿಟ್ಟು ಬರ್ತದೆ. ಒಂದು, ತಾನು ಮೂರ್ಖತನದ ಕೆಲಸ ಮಾಡಿದೆ ಅಂತ, ಇನ್ನೊಂದು ಮಂತ್ರಿ ಮೂರ್ಖತನದ ಕೆಲಸ ಮಾಡಿದ ಅಂತ ರಾಜನಿಗೆ ಕೋಪ ನೆತ್ತಿಗೇರ್ತದೆ. ಅಷ್ಟು ಸಿಟ್ಟು ಬರ್ತದೆ ರಾಜನಿಗೆ. ನೀನೊಬ್ಬ ಮೂರ್ಖ, ಕೂಡಲೇ ಹೋಗಿ ಗಂಧರ್ವಸೇನ ಯಾರು ಎಂದು ಪತ್ತೆ ಮಾಡಿಕೊಂಡು ಬಾ ಅಂತ ರಾಜ ಮಂತ್ರಿಗೆ ಆದೇಶ ಮಾಡ್ತಾನೆ. ಮಂತ್ರಿ ರಾಜನಿಗೆ ವಂದಿಸಿ, ಕೇಳಿದ ಕಿವಿ ಊರಿಗೆ ಮಾರಿ ತಂದಿತ್ತು ಅಂತ ಅನ್ಕೊಳ್ತಾನೆ. ಅಂದ್ರೆ ಏನೋ ಒಂದು ವಾಕ್ಯವನ್ನ ಕೇಳಿ ಆ ವಾಕ್ಯ ಊರಿಗೆಲ್ಲ ಪ್ರಸಾರ ಆಗಿ ಅದು ಸುಳ್ಳಾಗಿದ್ದಿದ್ರೆ ಆ ಕೇಳಿದ ಕಿವಿಯಿಂದಾಗಿ, ಅಂದ್ರೆ ಅದನ್ನ ಆ ಶಬ್ದವನ್ನ ಕೇಳಿದ್ದಕ್ಕೆ ಇಡೀ ಊರಿಗೆ ತೊಂದರೆ ಬರ್ತದೆ ಅನ್ನುವಂತ ಅರ್ಥದಲ್ಲಿ ಈ ವಾಕ್ಯವನ್ನ ಹೇಳ್ತಾರೆ. ಮಂತ್ರಿ ಆ ಗಂಧರ್ವಸೇನ ಸತ್ತೋದ ಅಂತ ಸುದ್ದಿಯನ್ನ ಕೇಳಿದ್ದಕ್ಕೆ ಎಲ್ಲರಿಗೂ ತೊಂದರೆ ಬಂತು ಅಂತ ಅನ್ಕೊಂಡು ಅವನು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳ್ತಾನೆ. ಕಾಲಿಗೆ ಬುದ್ಧಿ ಹೇಳೋದಂದ್ರೆ ಅಲ್ಲಿಂದ ಓಡೋಗೋದು ಅಂತ ಅರ್ಥ. ಮುಂದೆ ಪಡೆಯ ಮುಖ್ಯಸ್ಥನ ಹತ್ರ ಬರ್ತಾನೆ. ಯಾರು ಗಂಧರ್ವಸೇನ ಅಂತ ಪ್ರಶ್ನೆ ಮಾಡ್ತಾನೆ. ಈಗ ಮಂತ್ರಿಗೆ ಸಿಟ್ಟು ಬಂದಿದೆ. ಯಾಕೆಂದ್ರೆ ತನ್ನ ಮೂರ್ಖತನದ ಅರಿವು ಅವನಿಗೆ ಆಗಿರ್ತದೆ. ಆಗ ಪಡೆಯ ಮುಖ್ಯಸ್ಥ ಹೇಳ್ತಾನೆ, ಸ್ವಾಮಿ, ಅವ್ರು ಯಾರು ಏನಾಗಿದ್ರು ಅಂತ ನನಗೂ ಗೊತ್ತಿಲ್ಲ. ಆದ್ರೆ ಅವರು ತೀರಿಕೊಂಡರೆನ್ನು ಸ್ವತಃ ನನ್ನ ಹೆಂಡತಿಯೇ ಅಳುತ್ತಿದ್ದಳು. ಈ ಸುದ್ದಿಯನ್ನು ನಿಮಗೆ ಹೇಳಬೇಕೆನಿಸಿತು, ಬಂದು ಹೇಳಿದೆ ಅಂತ ಹೇಳ್ತಾನೆ. ಅಂದ್ರೆ ಮಂತ್ರಿಗೆ ಏನು ಹೇಳಿರ್ತಾನಲ್ಲ ಪಡೆಯ ಮುಖ್ಯಸ್ಥ, ಅವನಿಗೆ ಕೂಡ ಗಂಧರ್ವಸೇನ ಯಾರಂತ ಗೊತ್ತಿಲ್ಲ. ಅವನ ಹೆಂಡತಿ ಅಳ್ತಾ ಇರೋದನ್ನ ನೋಡ್ಕೊಂಡು ಇವನು ಮಂತ್ರಿಗೆ ಬಂದು ಹೇಳ್ತಾನೆ ಅಷ್ಟೇ. ನೋಡಿ ಹೇಗಿದೆ ಅಂತ. ಮಂತ್ರಿ ತಲೆ ಮೇಲೆ ಕೈ ಹೊತ್ತು ಕುತ್ಕೊಳ್ತಾನೀಗ. ಯಾಕೆಂದ್ರೆ ಮಂತ್ರಿಗೆ ತಲೆ ಕೆಟ್ಟು ಹೋಗ್ತದೆ. ಎಂತ ಕೆಲಸ ಮಾಡ್ದೇನೆ ನಾನು ಅಂತ ಆಗ ಅವನಿಗೆ ಅರ್ಥ ಆಗ್ತದೆ. ಇರಲಿ, ಇವನ ಹೆಂಡತಿಯನ್ನು ವಿಚಾರ ಮಾಡೋಣ ಅಂತ ಹೇಳಿ ಮತ್ತೆ ಮಂತ್ರಿ ಮತ್ತು ಸೇನಾ ನಾಯಕ ಇಬ್ರು ಕೂಡ ಮನೆಗೆ ಹೋಗಿ ಆ ಸೇನಾ ನಾಯಕನ ಹೆಂಡತಿ ಹತ್ರ ಕೇಳ್ತಾರೆ, ಯಾರಮ್ಮ ಈಗ ಗಂಧರ್ವಸೇನ ಅಂತ. ಆಗ ಅವಳು ಹೇಳ್ತಾಳೆ, ಸ್ವಾಮಿ, ಗಂಧರ್ವಸೇನರ ಪರಿಚಯ ನನಗೂ ಇಲ್ಲ. ಈ ದಿವಸ ಬೆಳಿಗ್ಗೆ ಸ್ನಾನ ಮಾಡ್ಲಿಕ್ಕೆ ಕೆರೆಗೆ ಹೋಗಿದ್ದೆ. ಅಲ್ಲಿ ಆ ಮಡಿವಾಳ್ತಿ ಬಂದಿದ್ಲು. ಅವಳು ತನ್ನ ಗಂಧರ್ವಸೇನ ಸತ್ತಿದ್ದಾನೆಂದು ಬಾಯಿ ಬಡಿದುಕೊಂಡು ಒಂದೇ ಸಮನೆ ಅಳುತ್ತಿದ್ಲು. ಅದನ್ನು ನೋಡಿ ನಾನು ಅತ್ತೆ ಗಂಡನ ಬಳಿ ಬಂದು ಹೇಳಿದೆ ಅಂತ ಆ ಸೇನಾ ನಾಯಕನ ಹೆಂಡತಿ ಹೇಳ್ತಾಳೆ. ಈಗ ಮಂತ್ರಿಯ ಪರಿಸ್ಥಿತಿ ಯಾರಿಗೂ ಬೇಡ. ಮಂತ್ರಿಗೆ ತಲೆ ಸುತ್ತದಂತಾಯ್ತು. ಯಾಕೆಂದ್ರೆ ಗಂಧರ್ವಸೇನ ಯಾರಂತ ಇನ್ನೂ ಗೊತ್ತಾಗಿಲ್ಲಲ್ಲ. ಈ ಗಂಧರ್ವಸೇನ ಯಾರು ಅಂತ ತಲೆ ತಲೆ ಚಚ್ಕೊಳ್ತಾನೆ ಮಂತ್ರಿ. ನೋಡಿ ಹೇಗಾಗಿರ್ಬೇಡ ಮಂತ್ರಿಯ ಪರಿಸ್ಥಿತಿ ಅಲ್ವಾ. ಮುಂದಿನ ಅವಧಿಯಲ್ಲಿ ಈ ಪಾಠವನ್ನ, ಈ ಕಥೆಯನ್ನ ಮುಂದುವರಿಸೋಣ. ನಿಮಗಾಗಿ ಒಂದೆರಡು ಪ್ರಶ್ನೆಗಳು. ರಾಜ ಮಂತ್ರಿಯನ್ನು ಏನೆಂದು ವಿಚಾರಿಸಿದ? ಎರಡನೇದು, ನೀವು ಒಬ್ಬ ಪಾತ್ರಧಾರಿಯಾಗಿರುವಂತೆ ಒಂದು ಕಥೆಯನ್ನ ಬರೆಯಿರಿ. ಬರೀತೀರಾ ಅಲ್ವಾ? ಬರೆದು ಮುಂದಿನ ಅವಧಿಯಲ್ಲಿ ಈ ಕಥೆಯ ಮುಂದುವರೆದ ಭಾಗವನ್ನ ಕೇಳಲಿಕ್ಕೆ ಸಿದ್ಧರಾಗಿರ್ತೀರಲ್ವಾ? ಮತ್ತೆ ಮುಂದಿನ ಅವಧಿಯಲ್ಲಿ ಸಿಗೋಣ. ಧನ್ಯವಾದಗಳೊಂದಿಗೆ ನಮ್ಮ ಸಶ್ಯಾಮ ತಂಡ.